ಸೌಬಲರಾಜ ಶಕುನಿ, ಸೌಬಲರಾಜ ಶಕುನಿ, ಅಂದು ನನ್ನ ಗಾಂಧಾರ ರಾಜ್ಯದಲ್ಲಿ ನಿನ್ನೊಡಲಿಗೆ ಕಾರಣನಾದ ಕೌರವನನ್ನು ಮತ್ತು ಆತನ 99 ಮಂದಿ ಸಹೋದರರನ್ನು ನಾಶ ಮಾಡಿ ಕುರುವಂಶವನ್ನು ನಾಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು ಶಕುನಿ? ನೀ ಮಾಡಿದ ಪ್ರತಿಜ್ಞೆ ಏನಾಯಿತು ಶಕುನಿ? ನೀ ಮಾಡಿದ ಪ್ರತಿಜ್ಞೆ ಏನಾಯಿತು? ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಆಲ್ಲಗಳೆಯುತ್ತಿರುವ ಹದಮ ಮರುಳುಗಳೇ ಸಾಧ್ಯ. ಹೇಳಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಸದ ಕೇಕೆ ಹೇಳಿ ಪ್ರಳಯೋಕ್ತಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಭಾರತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಕ್ಷಿ ಕನ್ಯ ಪ್ರವೀಣ ಅಮತ್ಸರ್ಯದ ಮಹಾನ್ ನಿಪುಣ ಏ ಸೌಬಲರಾಜ ಶಕುನಿಯ ಹೆದರು ನಿಮ್ಮಗಳ ಸರಸ ಸಲ್ಲಾಪ. ಹೆಲೋ ಧೂರ್ತ, ದುರ್ನೀತ, ದುರ್ಮತ್ತ, ದುರ್ಜಾತ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಹಬ್ಬ ಈಗಲೂ ನನ್ನ ಹೃದಯವು ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ದುರ್ಯೋಧನ, ಅಂದು ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದಿನ ಕೊಂದು ಹಿಡಿ ಒಂದು ಹೊಳೆನ ನೀರನ್ನು ಕೊಡುತ್ತಿದ್ದೆ. ಅದರಿಂದ ನಮ್ಮೆಲ್ಲರ ಕುಕ್ಷಿ ಬಾಧೆಯೂ ನೀಗುತ್ತಿರಲಿಲ್ಲ. ಅಂದೇ ಹಾಗೆ ಹತವಾದ ಸಹೋದರರೆಲ್ಲರೂ ಸಮೂಹವಾಗಿ ನಿರ್ಧರಿಸಿ ಆ ಒಂದು ಹಿಡಿ ಅನ್ನ, ಒಂದು ಹೊಳಲ ನೀರನ್ನು ನನಗೆ ಕೊಟ್ಟು ನನ್ನ ದೇಹದಲ್ಲಿ ಜೀವವು ಬತ್ತದಂತೆ ಮಾಡಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಎಲ್ಲೋ ನನ್ನ ಸ್ಮೃತಿ ಪಟಲದಿಂದ ಚಳಿಯದ ಬಳಿದು ನಿರಂತರ ಬಡಭಾಗ್ಯ ಜ್ವಾಲೆಯಿಂದ ನೊಂದು ಬೆಂದು ಕೃಶವಾಗಿದ್ದೇನೆ. ನನ್ನ ಈ ದೇಹವನ್ನು ಆಳವಾಗಿ ತುಂಡರಿಸಿದರು. ಸೇಡಿಗೆ ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಎಂಬಿರುಗಳ ಹೊರತಾಗಿ ಅಂಶಗಳು ನನ್ನ ರಸಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ದುರ್ಲನಾಗಿ ಮರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮರ್ಥ್ಯದಿಂದ ವಹಿಸಿಕೊಂಡು ಸೌಬಲರಾಜ ಶಕುನಿ ಮಹಾರಾಜ್ಗೆ, ಸೌಬಲರಾಜ ಶಕುನಿ ಮಹಾರಾಜ್ಗೆ, ಸೌಬಲರಾಜ ಶಕುನಿ ಮಹಾರಾಜ್ಗೆ.
ಆದರೆ ನನ್ನ ಆಸೆಯೆಲ್ಲವೂ ನಿನ್ನ ಆಸೆ ಆಯಿತು, ಗಾಳಿ ಗೋಪುರವಾಯಿತು. ಚಿಂತೆಯಿಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ಹಡಿಹಡಿಗೂ ನಿನ್ನನ್ನು ಅಡ್ಡದಾರಿಗಳಿಗೂ ಆಸ್ತಿನಾಮದ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ರಕ್ತದ ಕೋಡಿಯಲ್ಲಿ ಮುಳುಗಿಸುವೆನು. ಎಲ್ಲಿ ಒಂದು ಶಾಂತಿ, ಇನ್ನೆಲ್ಲಿಯ ಶಾಂತಿ. ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸಮಜವ ಸಾಧಿಸಿ ಶತ್ರು ಸುಯೋಧನನ ಸಮಜವ ಸಾಧಿಸಿ ಶತ್ರು ಸುಯೋಧನನ ಸೋದರರ ಸಹಿತ ಹತ ಮಾಡಿಸುವೆನು. ಸೋದರರ ಸಹಿತ ಹತ ಮಾಡಿಸುವೆನು. ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಕೆರಳಿಸಿ ಪಾಂಡವರ ಕೌರವ ಯೋಧರ ಕೆರಳಿಸಿ ಪಾಂಡವರ ಕೌರವ ಯೋಧರ ನರಕಳೆ ಮರವನ್ನು ಪ್ರಣತಿ ಚೆಲ್ಲಿಸುವೆನು. ನರಕಳೆ ಭರವನ್ನು ಕಣತಿ ಚೆಲ್ಲಿಸುವೆನು. ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ ಸೋದರರೇ
ಹತಭಾಗ್ಯ ಸಹೋದರರೇ, ಹೇಳಬೇಡ. ದುರ್ಯೋಧನನ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮೆಲ್ಲರ ನಿರೋಧನವನ್ನು ಮಾಡಿಸುವುದು. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗೋಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತವರಿಗೆ ನಿನಗೆ ಸ್ಥಿರನಾಗು ಸುಯೋಧನ. ನಿನಗೆ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಅದಿರಲಿ, ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಹೇಗೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತವಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಸೂರನು ತನ್ನೆರಡು ಬಾವುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕ್ಕೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದಾಗಿ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ಬಿಡುವ ದುರ್ಯೋಧನ. ಅಗ್ರಜ ಮಾವ ಭಲೆ ವೇದಪತಿ ಸೇರವನ್ನು ಸಮಯವನ್ನು ನೋಡಿ ನಾ ಕಡಿಯುವೆ ಆ ಕಡೆ ಹೋಗು. ಮಾವ ವೇದಪತಿ ಸೇರವನ್ನು ಸಮಯವನ್ನು ನೋಡಿ ನಾ ಕಡಿಯುವೆ ದುರ್ಲನ ಬಿಡಿಸುತ್ತಾನ ಕೈಲಿ ಬಿಡುವನು ಅವನ ದಯ. ದುರ್ಲನ ಬಿಡಿಸುತ್ತಾನ ಕೈಲಿ ಬಿಡುವನು ಅವನ ದಯ. ನಾಡಿ ಚಾರಣ ಕುಲಹೀನನ ತನ ಕಾಯುವ ಬಲ್ಲನ. ನಾಡಿ ಚಾರಣ ಕುಲಹೀನನ ತನ ಕಾಯುವ ಬಲ್ಲನ. ಎದು ಪಟ್ಟು ಶಿರವನ್ನು ಸಮಯವನ್ನು ನಾ ಕಡಿಯುವೆ. ಅಗ್ರಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ, ಅವರಿಗೆ ಶಾಂತಿ, ಅವರಿಗೆ ಸಂಧಾನ. ಸಹೋದರ, ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧತೆ ಮಾಡು. ಅಗ್ರಜ, ದುರಪರಾಧ ದ್ರೋಹಿಗಳ ಮಗವನ್ನಿರುವೆ ನಿಕ್ಷಣ. ದುರಪರಾಧ ದ್ರೋಹಿಗಳ ಮಗವನ್ನಿರುವೆ ನಿಕ್ಷಣ. ಯೋಧನ ಪುಂಡರನ್ನು ಭೇದಿಸಿ ಜಯವ ಗಳಿಸಿ ಬರುವೆನ. ದುರದಿ ನರಮಾತಮರ ಶಿರವ ಕಡಿದು ಬರುವೆನ. ಮುದದಿ ಮರವಾದ ಮರ ಶಿರವ ಕಡಿದು ಬರುವೆನ. ದುರಪರಾಧ ದ್ರೋಹಿತರ ಮಗವನ್ನಿರುವೆ ನಿಕ್ಷಣ. ಅಗ್ರಜ, ಸಹೋದರ, ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಅವನಿಗೆಲ್ಲಿದೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸುವ ಯೋಗ್ಯತೆ? ಹೋಗಲೇ ನಮ್ಮ ರೋಜ ಪ್ರಸಾದವನ್ನು ದಾಟಿ ದರಿದ್ರನಾದ ವಿದುರನ ಗುಡುಗೊಂದು ಚೌಪರಿಯ ಮನೆಯನ್ನು ಆಶ್ರಯಿಸಿರುವನು.
ಅವನದೆಷ್ಟು ಹವ ಹೇಳೋಣ ಅಗ್ರಜ, ಅವನದೆಷ್ಟು ಹವ ಹೇಳೋಣ. ಅವ ಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು, ಆತನಿಗೆ ವಿದುರಂತ ಭಕ್ತರು ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ ಮಾವ ವಿಶೇಷಣ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕುಟುಂಬ ಜಾಲವ ಮೂಲವ ತಡೆಯುವುದ ಸದಳವೇ ಅವ. ಮುರಾರಿ ಕೃಷ್ಣನ ಕುಟುಂಬ ಜಾಲವ ಮೂಲವ ತಿಳಿಯುವುದ ಸದಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲವೇ ವಿನಾಶವಾಗುವ ಕಾಲವು ಬಂದುವುದು ಜನತೆ. ಕುರುಕುಲವೇ ವಿನಾಶವಾಗುವ ಕಾಲವು ಬಂದುವುದು ಜನತೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನೆಲ್ಲವರ ಗಲ್ಲನ ಮರ್ಮವ ಹರಿಯದೆಯೇ ಕರೆದುಡುಕುವುದೇ. ನಲ್ಲಯರ ಗಲ್ಲನ ಮರ್ಮವ ಹರಿಯದೆಯೇ ಕರೆದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಏನು ಸಹೋದರ, ಆ ಕಪಟಿ, ಮೋಸಗಾರ, ನಯವಂಚಕ ನೇರವಾಗಿ ನಮ್ಮ ರಮನೆಗೆ ಬರದೆ ಆ ಗುರುಕುಲ ಜೋಪಡಿ ಮನೆಗೆ ಹೋದ ಆ ಕುಲಘಾತಕ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಅಗ್ರಜ ಸಹೋದರ, ಏನಾದರೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಮಗೆ ಹುಳಿಗಾಲವಿಲ್ಲ. ಯೋಚಿಸಿ ನೋಡು, ನಾನಿನ್ನು ಬರುತ್ತೇನೆ. ಸಹೋದರ, ಸಹೋದರ, ಹೊರಟೇ ಹೋದನಲ್ಲ. ಅಭಿಮಾನಿಶಾಲಿಯಾದ ಪ್ರಿಯ ಸಹೋದರರನ್ನು ಶಾಸನ ಮಾಡಲು ನನಗೂ ಒಮ್ಮೊಮ್ಮೆ ದುಸ್ಸಾಧ್ಯವೆನಿಸುವುದು. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನ ಮದಗಜಗಳ ಎಷ್ಟಿದ್ದರೇನು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದಿರಲಿ ಮಾವ, ನಾನು ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇಕೆ ಸಗುನಿ ನಿನಗೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಬೇಕು. ಕೇಳು, ಶಿಶುಪಾಲ, ಜರಾಸಂಧ ಅವರು ನಿನಗೆಂತಹ ಮಿತ್ರರಾಗಿದ್ದರು. ಹೌದು, ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಹೌದು ಹೌದು. ಕಂಸನನ್ನು ವಧಿಸಿ ಅರುಳ ಮರುಳ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರನನ್ನು ಸುರಪಾನದಿಂದ ಪ್ರಮತ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಗೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ದೋರಿಗೆ ಕಳಿಸಿದೆ ಮಾವ? ಆ ನಂದಗೋಪನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಯಾಚಿಸುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೋ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಇತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವೂ ನನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ, ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು.
ಕೃಷ್ಣನು ನೀನು ಹೇಳಿದ ವಂಚಕನೇ ಇರಬಹುದು ಮಾವ. ಅವನ ಮೇಲಿನ ದ್ವೇಷದಿಂದಾಗಿ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು. ಏಕೆ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ಒಂದು ವೇಳೆ ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಹೌದಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಅವರು ಹೊಂದುವರೆಂದರೆ ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಶನೆಯಲ್ಲಿಡುವುದು ನಿನಗೆ ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಹೇಕಯ್ಯ? ದೇಹಿ ದೇಹಿ ಎಂದು ಸರಿಯಾಗಿ ರಾಜ ಯೋಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಆಗಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ನಿನ್ನ ಸಲಹೆ ಮಾವ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ ನಡೆ ಕೌರವೇಶ್ವರ, ನಡೆ 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 ಕೌರವೇಶ್ವರ, ನಡೆ 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 ಕುರುಕುಲಧರಣ ಕಲಿ, ನೀನೋಗುವ ರಂಗದಲ್ಲಿ ತರಫಲಿ ಬೋರ್ಗರ್ವ ಬಿರುಗಾಳಿಗೆ ತೇಳಿನ ಆರ್ಭಟಿಸುವ ಗುಡುಗುಚಿಡಿಗಳನ್ನು ಬಿರಿಯುವಂತೆ ಮಾಡಿ ನಿನ್ನ ಈ ಗುರು ಸಾಮ್ರಾಜ್ಯವು ಈ ಶಕುನಿಯ ಕೃತಿಮದ ವಿಷದ ಮಳೆಗೆ ಸಿಕ್ಕಿ ಕಾಚಿ ಹೋಗಲಿ, ಕಾಚಿ ಹೋಗಲಿ. ಅಧಿಕಾರ ಅಧಿಕಾರ ನನ್ನದು ನನ್ನದು ಎಂದು ಹುಬ್ಬಿ ಮೆರೆಯುತ್ತಿರುವೆಯೋ ಮೂಡೋ, ಇನ್ನೆಷ್ಟು ದಿನ ಎನ್ನೆಲ್ಲ ಅಧಿಕಾರ 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 ಈ ಅಧಿಕಾರ ಈ ಅಧಿಕಾರ ನನ್ನದೆಂದು ಹುಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಧಿಕಾರ ಅಧಿಕಾರ ಈ ಅಧಿಕಾರ ನನ್ನದೆಂದು ಹುಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಹಾಸ ತುಂಬಿಹುದು ನಿನ್ನ ಮನದಲ್ಲಿ, ಅತಿಹಾಸ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ದೈವತಿ ನನ್ನ ಮನದಲ್ಲಿ, ನಿನ್ನ ಕುಲನಾಶ ದೈವತಿ ನನ್ನ ಮನದಲ್ಲಿ, ದರೆಯಾಳ ಆಸೆಯು ನಿನ್ನ ಮನದಲ್ಲಿ, ದರೆಯಾಳ ಆಸೆಯಿದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ದೇಶವಿದು ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ದೇಶವಿದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು, ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮನ್ನು ಸಿಟ್ಟಿಸಿದೋ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ ಈ ಅಧಿಕಾರ ನನ್ನದೆಂದು ಹುಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ.
ಅನ್ಯಾಯದ ಪ್ರಾಣ ಬಿಡುವ ಸೂತಕರ್ಣನು ಅನ್ಯಾಯದ ಪ್ರಾಣ ಬಿಡುವ ಸೂತಕರ್ಣನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ಅನಾಗದೆಯಿಂದ ರುಂಡ ಮುಂದೆ ತುಂಡು ದೈವನು ಅನಾಗದೆಯಿಂದ ರುಂಡ ಮುಂದೆ ತುಂಡು ದೈವನು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಎಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಕೌರವ ಅಧಿಕಾರ ಈ ಅಧಿಕಾರ ನನಗೆ ಒದ್ದು ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಓರ್ಕ ನಾನು ನೋಡುವೆ ಈಚೋ ನಾನು ನೋಡುವೆ ಓಪಿ ನಾನು ನೋಡುವೆ